ಈಗ ನಾವು ನಮ್ಮ ಹಣ್ಣು ಮತ್ತು ತರಕಾರಿ ಸಂಸ್ಕರಣಾ ಘಟಕ ಅಂದ್ರೆ ಪ್ಯಾಕ್ ಹೌಸ್ ಅಂತ ಏನು ಹೇಳ್ತೀವಿ ಆ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ನಮ್ಮ ಪ್ಯಾಕ್ ಹೌಸ್ ಅಲ್ಲಿ ಪ್ರತಿ ಹಣ್ಣು ಮತ್ತು ತರಕಾರಿಗಳನ್ನ ಯಾವ ರೀತಿ ಸಂಸ್ಕರಣೆ ಮಾಡೋದು, ಯಾವ ರೀತಿ ಅದನ್ನ ತರಕಾರಿಗಳನ್ನ ಕ್ಲೀನ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಅದನ್ನ ನಾವು ಇಲ್ಲಿ ಮಾಡುವಂತ ಜಾಗ ಇದು. ಈ ಪ್ಯಾಕ್ ಹೌಸ್ BRC ಸರ್ಟಿಫೈಡ್ ಪ್ಯಾಕ್ ಹೌಸ್ ಆಗಿರುತ್ತದೆ. BRC ಸರ್ಟಿಫೈಡ್ ಅಂದರೆ ನಾವು ಅದು BRC GS ಅಂತ ಆಗಿದೆ, ಅಂದರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಫಾರ್ ಫುಡ್ ಸೇಫ್ಟಿ ಅಂತೇಳಿ. ಸೊ ಆ ಸರ್ಟಿಫಿಕೇಶನ್ ಹೊಂದಿರುವಂಥ ಪ್ಯಾಕ್ ಹೌಸ್ ಅಲ್ಲಿ ಇಂಡಿಯಾದಲ್ಲಿ ಸಹ ನಮ್ಮದು ಒಂದಾಗಿದೆ. ಇಲ್ಲಿಂದ ನಾವು 2 ವಿಂಗ್ ಇದೆ ಮೇಜರ್ ಆಗಿ, ಒಂದು ಎಕ್ಸ್ಪೋರ್ಟ್ಸ್ ಇದೆ, ಒಂದು ಡೊಮೆಸ್ಟಿಕ್ ಇದೆ. ಸೊ ಎಕ್ಸ್ಪೋರ್ಟ್ಸ್ ಇಂದ ನಾವು ಯುರೋಪು, UK, ಆಸ್ಟ್ರೇಲಿಯಾ ಮತ್ತು ದುಬೈ ಈ ಡೆಸ್ಟಿನೇಷನ್ಸ್ಗಳಿಗೆ ಎವ್ರಿ ಡೇ ಶಿಪ್ಮೆಂಟ್ಸ್ ಹೋಗ್ತಾ ಇರುತ್ತೆ. ಡೊಮೆಸ್ಟಿಕಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಮ ರಿಟೇಲ್ ಚೈನ್ಗೆ ಹೋಗುತ್ತೆ. ರಿಟೇಲ್ ಚೈನಿಂದ ನೆಕ್ಸ್ಟ್ ಬಂದರೆ ಇನ್ಸ್ಟಿಟ್ಯೂಷನ್ ಸಪ್ಲೈಸ್ ಹೋಗುತ್ತೆ. ನೆಕ್ಸ್ಟ್ ಜನರಲ್ ಟ್ರೇಡು ಮತ್ತು ಇನ್ನೊಂದು ವಿಂಗ್ ಬಂದು ಫ್ರೆಶ್ ಕಟ್ಸ್ ನಮ್ಮ QSR ಸಪ್ಲೈಸ್ಗೆ ಹೋಗುತ್ತೆ. ಸೊ ಇದೆಲ್ಲ ಪ್ಯಾಕಿಂಗ್ ಅಂತ ಹಾಕೋದೆಲ್ಲ ಸಹ ಇಲ್ಲೇ ಆಗುತ್ತೆ. ಇದರಲ್ಲಿ ಮೇಜರ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ ಹಣ್ಣು ಮತ್ತು ತರಕಾರಿಗಳನ್ನ ನಾವು ಮಗು ಥರ ಟ್ರೀಟ್ ಮಾಡ್ತೀವಿ. ಸೊ ಅದು ಹೇಗೆ ಅಂತ ಹೇಳಿದ್ರೆ ಒಂದು ಹಾರ್ವೆಸ್ಟ್ ಆದ ತಕ್ಷಣ, ಅಂದರೆ ಅದರಿಂದ ಕುಯ್ಲ್ ಆದ ತಕ್ಷಣ ಪ್ರಾಡಕ್ಟ್ನ ನಾವು ಆದಷ್ಟು ಬೇಗ ಅದನ್ನು ಈ ಪ್ಯಾಕ್ ಹೌಸ್ಗೆ ರಿಸೀವ್ ಮಾಡ್ತೀವಿ. ರಿಸೀವ್ ಆದಮೇಲೆ ಆ ಪ್ರತಿ ಪ್ರಾಡಕ್ಟ್ ಒಳಗಡೆನೂ ಸಹ ಟ್ರೇಸಬಿಲಿಟಿ, ಅಂದರೆ ಒಂದು ಅದನ್ನು ಮಾನಿಟರಿಂಗ್ ಮಾಡೋ ಸಿಸ್ಟಮ್, ಟ್ರೇಸಬಿಲಿಟಿ ಸಿಸ್ಟಮ್, ಕಾರ್ಡ್ ಮಾನಿಟರ್ ಇರುತ್ತೆ. ಅದರಲ್ಲಿ ರೈತನ ಹೆಸರಾಗ್ಬೋದು, ತೋಟದ ಹೆಸರಾಗ್ಬೋದು, ಡೇಟ್ ಆಫ್ ಹಾರ್ವೆಸ್ಟ್, ಯಾವ ದಿನ ಕುಯ್ಲ್ ಆಗಿದೆ ಅದೆಲ್ಲ ಇನ್ಫಾರ್ಮೇಷನ್ ಇದ್ದು ಆ ಟ್ರೇಸಬಿಲಿಟಿ ಸಿಸ್ಟಮ್ ಪ್ರತಿ ಸ್ಟೇಜಲ್ಲೂ ಸಹ ನಾವು ಕ್ಯಾರಿ ಮಾಡ್ತೀವಿ. ಮತ್ತು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ರಿಸೀವ್ ಆದ ತಕ್ಷಣ ನಾವು ಅದನ್ನು ಪ್ರೀಕೂಲ್ ಮಾಡ್ತೀವಿ. ಪ್ರೀಕೂಲ್ ಅಂತ ಹೇಳಿದ್ರೆ ಅದನ್ನು ಔಟ್ಸೈಡ್ ಟೆಂಪ್ರೇಚರು ತುಂಬ ಹೈ ಇರೋದ್ರಿಂದ ಪ್ರಾಡಕ್ಟ್ನ ನಾವು ಇಮಿಡಿಯೇಟಾಗಿ ಕೂಲ್ ಮಾಡಿದ್ರೆ ಅದ್ರ ಶೆಲ್ಫ್ ಲೈಫ್ನ ನಾವು ಇನ್ಕ್ರೀಸ್ ಮಾಡ್ಬೋದು. ಸೊ ಆ ಪ್ರೊಸೆಸ್ನ ನಾವು ಪ್ರೀಕೂಲಿಂಗ್ ಅಂತ ಹೇಳ್ತೀವಿ. ಆ ಪ್ರೀಕೂಲಿಂಗ್ ಮಾಡೋದ್ರಿಂದ ಪ್ರತಿ ಹಣ್ಣು ಮತ್ತು ತರಕಾರಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅದರದ್ದು ಟೋಟಲ್ ಶೆಲ್ಫ್ ಲೈಫು, ಸಪೋಸ್ ಈಗ ನಾವು ಹೊರಗಡೆ ಇಟ್ಟರೆ ಅದು 3 ದಿನದಲ್ಲಿ ಹಾಳಾಗ್ಬೋದು, ಇಲ್ಲ 4 ದಿನದಲ್ಲಿ ಹಾಳಾಗ್ಬೋದು. ಆದರೆ ಪ್ರೀಕೂಲ್ ಮಾಡೋಂಥ ಪ್ರಾಡಕ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡೋದ್ರಿಂದ ನಾವು ಅದನ್ನು 5, 10, 15 ಆ ರೀತಿ ಅಷ್ಟು ದಿನಗಳನ್ನ ಎಕ್ಸ್ಟೆಂಡ್ ಮಾಡ್ಬೋದು ಕ್ವಾಲಿಟಿ ಅನ್ನ. ಹಾಗಾಗಿ ಈ ಪ್ಯಾಕ್ ಹೌಸಲ್ಲಿ ಅದು ಬಹಳ ವಿಶೇಷತೆ. ಮತ್ತು ಈ ಪ್ಯಾಕ್ ಹೌಸ್ ಆಲ್ಮೋಸ್ಟ್ 15 ರಿಂದ 16 ವರ್ಷದಿಂದ ನಾವು ಈ ಪ್ಯಾಕ್ ಹೌಸಲ್ಲಿ ಪ್ರಾಡಕ್ಟ್ ಪ್ಯಾಕ್ ಮಾಡ್ತಾ ಇದ್ದೀವಿ ನಮ್ಮ ರಿಟೇಲ್ ಸಪ್ಲೈಸ್ಗೆ.